ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಮೊದಲನೇ ಅಧ್ಯಾಯ ಯಾವುದು, ಸಂಖ್ಯಾ ಪದ್ಧತಿ ಅನ್ನುವ ಒಂದು ಪಾಠವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಖ್ಯಾ ಪದ್ಧತಿ ಸಂಖ್ಯಾ ಪದ್ಧತಿ ಸಂಖ್ಯಾ ಪದ್ಧತಿ ಇದಕ್ಕೆ ನಾವು ಇಂಗ್ಲಿಷ್ ನೊಳಗೆ ಏನಂತ ಕರಿತೇವಿ? ನಂಬರ್ ಸಿಸ್ಟಮ್. ನಂಬರ್ ಸಿಸ್ಟಮ್ ನಂಬರ್ ಸಿಸ್ಟಮ್ ಕರೆಕ್ಟ್, ಹೌದಾ? ಈಗ ಸಂಖ್ಯಾ ಪದ್ಧತಿ ಅಂದ್ರ ನಮಗ ಸಂಖ್ಯೆಗಳ ಗೊತ್ತದಾವ್, ಬಟ್ ಅದ್ರೊಳಗೆ ಯಾವ ಸಂಖ್ಯೆಗೆ ಏನ್ ಅಂತಾರಂತ ನಮ್ಗ ಸರಿಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ, ಹೌದಾ? ಈಗ ನೋಡ್ರಿ, ಫಸ್ಟ್ನೇದ್ದು ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಯಾವ ನೋಡ್ರಿ? ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಇದಕ್ಕ ಇಂಗ್ಲಿಷ್ ಒಳಗೆ ಏನಂತ ಕರಿತೇವೆ ನಾವು? ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ಇಂಗ್ಲಿಷ್ ಅಕ್ಷರದ ಎನ್ ಅಕ್ಷರದಿಂದ ಸೂಚಿಸುತ್ತೇವೆ. ಎನ್ ಅಕ್ಷರದಿಂದ ಸೂಚಿಸುತ್ತೇವೆ, ಹೌದಾ? ಸ್ವಾಭಾವಿಕ ಸಂಖ್ಯೆಗಳು ನಮ್ಗೆ ಎಲ್ಲಿಂದ ಸ್ಟಾರ್ಟ್ ಆಗ್ತಾವ ಹೇಳ್ರಿ? 1, 2, 3, 4 so on, ಹೌದಾ? ಇದ್ರ ಮುಂದಿರುವ ಸಂಖ್ಯೆಗಳೆಲ್ಲ ನಮಗೆ ಯಾವ ಹೇಳ್ರಿ? ಸ್ವಾಭಾವಿಕ ಸಂಖ್ಯೆಗಳು, ಕರೆಕ್ಟ್. ನೆಕ್ಸ್ಟ್ ಇನ್ನೊಂದು ಯಾವ ಸಂಖ್ಯೆ ಬರ್ತೈತಿ ಈಗ? ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಇದಕ್ಕೆ ಇಂಗ್ಲಿಷ್ ಒಳಗೆ ಏನಂತ ಕರಿತೇವೆ ನಾವು? ಹೋಲ್ ನಂಬರ್ಸ್ ಅಂತ ಕರಿತೇವಿ. ಹೋಲ್ ನಂಬರ್ಸ್ ಅಂತ ಕರಿತೀವಿ. ಹೋಲ್ ನಂಬರ್ಸ್ ಅಂತ ಕರಿತೇವೆ, ಕರೆಕ್ಟ್. ಇದನ್ನ ನಾವು ಇಂಗ್ಲಿಷ್ ಅಕ್ಷರದ ಡಬ್ಲ್ಯೂ ಅಕ್ಷರದಿಂದ ಸೂಚಿಸ್ತೇವಿ, ಹೌದಾ? ತಡ್ರಿ, ಒಂದ್ಸಲ ಸ್ಕ್ರೀನ್ ಕಾಣಿಸ್ತಾ ಇಲ್ಲ, ಇದನ್ನ ಅಳಕಿಸ್ತೇನೆ ನೋಡ್ರಿ. ಪೂರ್ಣ ಸಂಖ್ಯೆಗಳನ್ನ ನಾವು ಯಾವ ಅಕ್ಷರದಿಂದ ಸೂಚಿಸ್ತೇವಿ? ಡಬ್ಲ್ಯೂ ಅಕ್ಷರದಿಂದ ಸೂಚಿಸ್ತೇವಿ. ಡಬ್ಲ್ಯೂ ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ, ಸ್ವಾಭಾವಿಕ ಸಂಖ್ಯೆ ಒಳಗೆ ನಮ್ಗೆ ಏನಾಗೈತಿ? 1ರಿಂದ ಸ್ಟಾರ್ಟ್ ಆಗೈತಿ. ಬಟ್ ಇಲ್ಲೇ ಪೂರ್ಣ ಸಂಖ್ಯೆಗಳು, ಪೂರ್ಣ ಅಂದ್ರ ಅದರೊಳಗೆ ನಮಗ ಅಷ್ಟೋ ಸಂಖ್ಯೆಗಳು. ಇಲ್ಲಿ ಏನಾಗೈತಿ? ಸ್ವಾಭಾವಿಕ ಸಂಖ್ಯೆ ಒಳಗ ಒಂದ್ ಸಂಖ್ಯೆ ಮಿಸ್ ಆಗಿತ್ತು. ಅದು ಯಾವ ಸಂಖ್ಯೆ ಹೇಳ್ರಿ? 0, ಕರೆಕ್ಟ್. 0, 1, 2, 3, 4 so on. ಇದಕ್ಕೆ ನಾವೇನಂತ ಕರಿತೇವಿ? ಪೂರ್ಣ ಸಂಖ್ಯೆಗಳು ಅಂತ ಕರಿತೇವಿ, ಕರೆಕ್ಟ್. ಪೂರ್ಣ ಸಂಖ್ಯೆಗಳು ಅಂತ ಕರಿತೇವಿ. ನೆಕ್ಸ್ಟ್ ಯಾವ್ದಂದ್ರ ಪೂರ್ಣಾಂಕಗಳು. ಪೂರ್ಣಾಂಕಗಳು ಪೂರ್ಣಾಂಕಗಳು ಇದಕ್ ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೇವಿ? ಇಂಟೀಜರ್ಸ್ ಅಂತ ಕರಿತೇವಿ. ಇಂಟೀಜರ್ಸ್ ಅಂತ ಕರಿತೇವಿ. ಪೂರ್ಣಾಂಕಗಳು. ಈ ಪೂರ್ಣಾಂಕಗಳು ಈಗ ನೋಡ್ರಿ, ಸ್ವಾಭಾವಿಕ ಸಂಖ್ಯೆ ಒಳಗ 1ರಿಂದ ಸ್ಟಾರ್ಟ್ ಆಯ್ತು, ಪೂರ್ಣ ಸಂಖ್ಯೆ ಒಳಗ 0ದಿಂದ ಸ್ಟಾರ್ಟ್ ಆಯ್ತು. ಬಟ್ ಪೂರ್ಣಾಂಕಗಳು ಇನ್ನೊಂದಿಷ್ಟು ನಂಬರ್ಸ್ ಅದಾವ್. ನಂಬರ್ಸ್ ನಮಗ್ ಗೊತ್ತದಾವಲ್ಲ, ಇಲ್ಲಿ ಏನ್ ನಂಬರ್ಸ್ ಮಿಸ್ ಆಗಿದಾವ್ ನೋಡ್ರಿ? ಅಂದ್ರ ಮೈನಸ್ ವ್ಯಾಲ್ಯೂಗಳು ಮಿಸ್ ಆಗ್ಯಾವಲ್ಲ, ಇವಕ್ಕ ನಾವು ಪೂರ್ಣಾಂಕಗಳು ಅಂತ ಕರಿತೇವಿ. ಬಟ್ ಇದನ್ನ ಪೂರ್ಣಾಂಕಗಳನ್ನ ನಾವು ಈಗ ನ್ಯಾಚುರಲ್ ನಂಬರ್ಸ್ ಎನ್ ಆಮೇಲೆ ಹೋಲ್ ನಂಬರ್ಸ್ ಅನ್ನ ಡಬ್ಲ್ಯೂದಿಂದ ಸೂಚಿಸ್ತಿದ್ವಿ. ಬಟ್ ಇದನ್ನ ಪೂರ್ಣಾಂಕಗಳು ಇಂಟೀಜರ್ಸ್ ಅಂದ ದಿಂದ ಸೂಚಿಸೋದಿಲ್ಲ. ಬಟ್ ಇದನ್ನ ಜರ್ಮನಿಯ ಝೆಡ್ ಅಕ್ಷರದಿಂದ ಸೂಚಿಸ್ತೀವಿ. ಜರ್ಮನಿಯ ಅಂದ್ರ ಝಲೇನ್ ಅನ್ನುವಂತ ಒಂದು ಶಬ್ದದಿಂದ ಅದನ್ನ ತಗೊಂಡು ಅದರದ 1ನೇ ಅಕ್ಷರ ಝೆಡ್ ದಿಂದ ನಾವು ಇದನ್ನ ಪೂರ್ಣಾಂಕಗಳನ್ನ ಸೂಚಿಸ್ತೇವಿ. ಪೂರ್ಣಾಂಕಗಳು ಅಂದ್ರೆ ಹೆಂಗ್ ಬರ್ತಾವಂದ್ರ, ಇಲ್ಲೇ ಮಿಡ್ಲ್ 0 ಇರ್ತೈತಿ, ಕರೆಕ್ಟ್. ಈಚೆ ಕಡೆ 1, 2, 3 so on, ಈಚೆ ಕಡೆ ಹಿಂಗಿರ್ತೈತಿ, ಕರೆಕ್ಟ್. ಇಲ್ಲಿಂದ -1, -2, -3 ಇಲ್ಲಿ ಈ ಸೈಡ್ ಸಂಖ್ಯೆಗಳು ಇರ್ತಾವು. ಈ ರೀತಿ ಬರೆಯುವುದಕ್ಕ ನಾವು ಪೂರ್ಣಾಂಕಗಳು ಅಂತ ಕರಿತೇವಿ, ಕರೆಕ್ಟ್. ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ
ಸಂಖ್ಯೆಗಳು. ಕರೆಕ್ಟ್. ಭಾಗಲಬ್ಧ ಸಂಖ್ಯೆಗಳು ಅಂದ್ರ P/Q ರೂಪದಲ್ಲಿ ಬರೆಯಬಹುದಾದ ಸಂಖ್ಯೆಗಳಿಗೆ ನಾವು ಏನಂತ ಕರಿತೇವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವಿ. ನಿಮಗ ಅರ್ಥ ಆಗುವಂಗ ಭಿನ್ನ ರಾಶಿ ರೂಪದೊಳಗೆ ಬರೆಯುವಂತ ಸಂಖ್ಯೆಗಳಿಗೆ ನಾವೇನಂತ ಕರಿತೇವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವಿ. ಹೌದಾ? ಇದನ್ನ ಹೆಂಗ್ ಸೂಚಿಸ್ತೇವಂದ್ರ ಭಾಗಲಬ್ಧ ಸಂಖ್ಯೆಗಳಿಗೆ ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೇವಿ? ರ್ಯಾಷನಲ್ ನಂಬರ್ಸ್ ಅಂತ ಕರಿತೇವಿ. ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ರ್ಯಾಷನಲ್ ನಂಬರ್ಸ್ ಅಂತ ಕರಿತೇವಿ. ಬಟ್ ಇದನ್ನ ನಾವು ಯಾವ ಅಕ್ಷರದಿಂದ ಸೂಚಿಸ್ತೇವಂದ್ರ ಕ್ಯೂ ಅಕ್ಷರದಿಂದ ಸೂಚಿಸ್ತೇವಿ. ಕರೆಕ್ಟ್. ಭಾಗಲಬ್ಧ ಸಂಖ್ಯೆಗಳು. ಇಲ್ಲಿ ನೋಡ್ರಿ, ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ 1/2, 3/4. ಹೌದಾ? ಇವೆಲ್ಲ ಭಾಗಲಬ್ಧ ಸಂಖ್ಯೆಗಳು. ಅಂದ್ರ ನಮಗ P/Q ರೂಪದಲ್ಲಿ ಇದನ್ನ ಹೆಂಗ್ ಬರಿತೇವಂದ್ರ ನಾವು P/Q. ಹೌದಾ? ಇದನ್ನ P/Q ರೂಪದಲ್ಲಿ ಇದನ್ನ ಹೆಂಗ್ ಬರಿತೇವಂದ್ರ Q is not equal to 0 ಅಂತ ಬರಿತೇವಿ. ಇದನ್ನ P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದಂತ ಸಂಖ್ಯೆಗಳಿಗೆ ನಾವೇನಂತ ಕರಿತೇವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವಿ. ಕರೆಕ್ಟ್. ಇವಾಗ ಇನ್ನೊಂದು ಯಾವ್ದಂದ್ರ ಅಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳು. ಇದಕ್ಕೆ ಇಂಗ್ಲಿಷ್ನಾಗ ಏನಂತ ಕರಿತೇವೆ ನಾವು? ಇರ್ರ್ಯಾಷನಲ್ ನಂಬರ್ಸ್ ಅಂತ ಕರಿತೇವಿ. ಇರ್ರ್ಯಾಷನಲ್ ನಂಬರ್ಸ್ ಅಂತ ಕರಿತೇವಿ. ಇದನ್ನ 6 ಅಕ್ಷರದಿಂದ ಸೂಚಿಸ್ತಾರೋ. ಹೌದಾ? ಅಭಾಗಲಬ್ಧ ಸಂಖ್ಯೆಗಳು ಅಂದ್ರ P/Q ರೂಪದಲ್ಲಿ ನಮಗ ಬರ್ಯಾಕ್ ಬರುವುದಿಲ್ಲ. ಆ ರೀತಿ ಸಂಖ್ಯೆಗಳಿಗೆ ನಾವೇನಂತ ಕರಿತೇವಿ? ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವಿ. ಫಾರ್ ಎಕ್ಸಾಂಪಲ್ √2, √3, √5, √7. ಹೌದಾ? ಇವಕ್ಕೆಲ್ಲ ನಾವೇನಂತ ಕರಿತೇವಿ? ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವಿ. ಹೌದಾ? ನಾವಿವತ್ತು ಯಾವ್ಯಾವ ಅಭ್ಯಾಸ ಮಾಡಿದ್ವಿ ಹೇಳ್ರಿ? ನ್ಯಾಚುರಲ್ ನಂಬರ್ಸ್ ಅಂದ್ರ ಸ್ವಾಭಾವಿಕ ಸಂಖ್ಯೆಗಳು 1ರಿಂದ ಸ್ಟಾರ್ಟ್ ಆಗ್ತಾವು. ಆಮೇಲೆ ಪೂರ್ಣ ಸಂಖ್ಯೆಗಳು 0ದಿಂದ ಸ್ಟಾರ್ಟ್ ಆಗ್ತಾವು, ಹೋಲ್ ನಂಬರ್ಸ್. ನೆಕ್ಸ್ಟ್ ಪೂರ್ಣಾಂಕಗಳು, ಮೈನಸ್ ವ್ಯಾಲ್ಯೂ ಇರುವಂತಹ ಸಂಖ್ಯೆಗಳಿಗೆ, ಮೈನಸ್, ಪ್ಲಸ್, 0 ಎಲ್ಲ ಇರುವಂತಹ ಸಂಖ್ಯೆಗಳಿಗೆ ಪೂರ್ಣಾಂಕಗಳು ಅಂತ ಕರಿತೇವಿ. ಆಮೇಲೆ ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು ಅಂದ್ರ P/Q ರೂಪದಲ್ಲಿ ಅಂದ್ರ ಭಿನ್ನ ರಾಶಿ ರೂಪದಲ್ಲಿ ಬರೆಯುವಂತ ಸಂಖ್ಯೆಗಳಿಗೆ ನಾವೇನ್ ಕರಿತೇವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವಿ. ನೆಕ್ಸ್ಟ್ ಇದು ಅಭಾಗಲಬ್ಧ ಸಂಖ್ಯೆಗಳು. ಕರೆಕ್ಟ್. ಇವ್ರದೆಲ್ಲ ಕಾನ್ಸೆಪ್ಟ್ ನಿಮಗ ಅರ್ಥ ಆಯ್ತು ಅಂತ ಅನ್ಕೋತೇನೆ. ಹೌದಾ? ಕರೆಕ್ಟ್. ಈಗ ನೆಕ್ಸ್ಟ್ ನಾನು ಯಾವ್ದು ಹೇಳ್ತೇನೆ ಅಂದ್ರ ಎರಡು ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯುವುದು. ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯುವುದು. ಹೌದಾ? ಕಂಡುಹಿಡಿಯುವುದು. ಇದು ಇವತ್ತ ಎರಡು ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡು ಹಿಡಿಯುವುದು. ಅದ್ ಹೆಂಗ್ ಮಾಡೋದಂತ ನಾನು ಇವತ್ತ ಹೇಳ್ಕೊಡ್ತೇನೆ ಅಂತ. ಹೌದಾ? ಇದು ಭಾಗಲಬ್ಧ ಸಂಖ್ಯೆಗಳನ್ನ ರಫ್ ಮಾಡ್ಲಿ. ಈಗ ಫಾರ್ ಎಕ್ಸಾಂಪಲ್ ಇದು ಕ್ವಶನ್ ಹೆಂಗಿರ್ತೈತಿ ನೋಡ್ರಿ. 5 ಮತ್ತು 6ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. 5 ಮತ್ತು 6ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು
ಕಂಡು ಹಿಡಿಯಿರಿ ಅಂತ ಇದೆ. ಕರೆಕ್ಟ್. ಈಗ ನೋಡ್ರಿ 5 ಮತ್ತು 6 ಇದೆಯಲ್ಲ, ಇದನ್ನ ಏನ್ ಮಾಡ್ತೀನಿ, ಭಿನ್ನ ರಾಶಿ ರೂಪದೊಳಗ ಬರ್ಕೋತೀನಿ. 5 ಅಂದ್ರ ನೋಡ್ರಿ ಇಲ್ಲಿ 5, ಇದ್ರ ಕೆಳಗ್ ಏನು ಇರ್ಲಿಲ್ಲ ಅಂದ್ರೆ ಎಷ್ಟ್ ಇರ್ತೈತಿ ನೋಡ್ರಿ, 1 ಇರ್ತೈತಿ. ಹೌದಾ? ಭಾಗಲಬ್ಧ ಇಲ್ಲಿ ಕೆಳಗ್ ನಮ್ಗೆ ಏನು ಇರ್ಲಿಲ್ಲಪ್ಪ ಅಂದ್ರ ಸಂಖ್ಯೆ ಎಷ್ಟ್ ಇರ್ತೈತಿ, 1 ಇರ್ತೈತಿ. ಕರೆಕ್ಟ್. ಆಮೇಲೆ ಇಲ್ಲಿ 6 ಇದೆಯಲ್ಲ, 6 ಇಲ್ಲಿ ನೋಡ್ರಿ 6 ಮತ್ತ ಅದ್ರ ಕೆಳಗೆ ಏನು ಇರ್ಲಿಲ್ಲ ಅಂದ್ರ 1 ಇರ್ತೈತಿ. ಹೌದಾ? ಅವ್ರು ಏನ್ ಕೇಳ್ಯಾರ ನೋಡ್ರಿ, ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡು ಹಿಡಿಯಿರಿ. 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡು ಹಿಡಿಯಿರಿ. ಈಗ 5 ಕೇಳ್ಯಾರಲ್ಲ, ನಾವು 1 ಎಕ್ಸ್ಟ್ರಾ ಮಾಡ್ಬೇಕು, ಅದಕ್ಕೆ 6 ಅಂದ್ರ 6ರಿಂದ ನಾವು ಇಲ್ಲೆಲ್ಲ ಎರಡು ಕಡೆ ನಾವು ಗುಣಾಕಾರ ಮಾಡ್ಬೇಕು. ಕರೆಕ್ಟ್. ಇಲ್ಲೇ ಇಂಟು 6 ನಾ ಹೆಂಗ್ ಮಾಡ್ತೇನೆ ನೋಡ್ರಿ, ಇಂಟು 6. ಕರೆಕ್ಟ್. ಆಮೇಲೆ ಇಂಟು 6 ಇಂಟು 6, ಕೆಳಗ ಮೇಲೆ ಕೂಡ 6ರಿಂದ ಗುಣಾಕಾರ ಮಾಡ್ಬೇಕು. ನೆನಪಿಟ್ಕೋರಿ, ಇಲ್ಲಿ 5 ಸಂಖ್ಯೆ ಕೇಳಿದ್ರ 6ರಿಂದ ಗುಣಾಕಾರ ಮಾಡ್ಬೇಕು, ಅಥವಾ 7 ಭಾಗಲಬ್ಧ ಸಂಖ್ಯೆ ಕೇಳಿದ್ರ ಎಷ್ಟರಿಂದ ಗುಣಾಕಾರ ಮಾಡ್ಬೇಕು, 8ರಿಂದ ಗುಣಾಕಾರ ಮಾಡ್ಬೇಕು. 10 ಭಾಗಲಬ್ಧ ಸಂಖ್ಯೆಗಳನ್ನು ಕೇಳಿದ್ರ 11ರಿಂದ ಗುಣಾಕಾರ ಮಾಡ್ಬೇಕು. ಹೌದಾ? ಅವ್ರು ಎಷ್ಟು ಕೇಳ್ತಾರ ನಾವು ಅದನ್ನಷ್ಟು ಬರಿಬೇಕು. ಕರೆಕ್ಟ್. ಅದಕ್ಕಿಂತ 1 ಎಕ್ಸ್ಟ್ರಾನ ಬರ್ಕೋಬೇಕು. ಇದ್ರ ಆನ್ಸರ್ ಎಷ್ಟು ಬಂತು ನೋಡ್ರಿ, 6 5 ಎಷ್ಟು ನೋಡ್ರಿ, 6 5 30. ಕರೆಕ್ಟ್. 6 1 6. ಕರೆಕ್ಟ್. ಇದೆಷ್ಟೈತಿ ನೋಡ್ರಿ, 6 6 36. 6 6 36, 6 1 6. ಹೌದಾ? ನಮಗೆ ಎಷ್ಟು ಬಂತು ನೋಡ್ರಿ, ಇಲ್ಲಿ 30 ಡಿವೈಡೆಡ್ ಬೈ 6. ಕರೆಕ್ಟ್. ಇಲ್ಲಿ ಎಷ್ಟು ಬರೀತೇನೆ ನೋಡ್ರಿ, ಇದನ್ನ 36 ಡಿವೈಡೆಡ್ ಬೈ 6. ಹೌದಾ? ಈಗ ನಾವ್ ಏನ್ ಮಾಡ್ಬೇಕು, 30ರಿಂದ 36ರವರೆಗೆ ನಡು ಸಂಖ್ಯೆಗಳನ್ನ ಬರಿಬೇಕು. ಅಂದ್ರೆ ಇದು ನಮಗ ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಈಸಿಯಾಗಿ ಕಂಡು ಹಿಡಿಬಹುದು. ಹೌದಾ? ಈಗ ನೋಡ್ರಿ 30 ಇದೆ, ನಾ ಎಷ್ಟು ಬರೀತೇನೆ ನೋಡ್ರಿ, ಇಲ್ಲಿ 31 ಡಿವೈಡೆಡ್ ಬೈ 6. ಹೌದಾ? 32 ಡಿವೈಡೆಡ್ ಬೈ 6, 33 ಡಿವೈಡೆಡ್ ಬೈ 6, 34, ಇಲ್ಲಿ 35 ಡಿವೈಡೆಡ್ ಬೈ 6. ಕರೆಕ್ಟ್. 30 31 32 33 34 35 36. ಹೌದಾ? ಇದು 5ರದ್ದು ಭಾಗಲಬ್ಧ ಸಂಖ್ಯೆ, ಇದು 6ರದ್ದು ನಾವು ಕಂಡು ಹಿಡಿದಿದ್ದ. ಅವ್ರು ಏನ್ ಹೇಳ್ಯಾರ ನೋಡ್ರಿ, ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡು ಹಿಡಿಯಿರಿ ಅಂತ ಹೇಳ್ಯಾರ. ನಡು 5 ಬಂದು ಇಲ್ಲ, ಚೆಕ್ ಮಾಡೋಣ. 1, ಹೌದಾ, 2 3 4 5. ಕರೆಕ್ಟ್ ಬಂದುವ. ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನ ನಾವೇನ್ ಮಾಡಿದೀವಿ ಇವತ್ತ, ಕಂಡು ಹಿಡಿದೀವಿ. ಕರೆಕ್ಟ್. ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ಲಿ, ಸ್ವಲ್ಪ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರ. ಹೌದಾ? ಈಗ ನೋಡ್ರಿ, 5 ಮತ್ತು 6ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನ ಕಂಡು ಹಿಡೀರಿ ಅಂದರು. 5 ಮತ್ತ 6ರ ನಡುವಿನ. ಕರೆಕ್ಟ್. ಈಗ ನೋಡ್ರಿ, 5 ಇದ್ದಾಗ ನಾವೇನ್ ಮಾಡ್ಬೇಕು, 5 ಇಲ್ಲಿ ಏನು ಇರ್ಲಿಲ್ಲ ಅಂದ್ರೆ ಎಷ್ಟು ಇರ್ತೈತಿ ಹೇಳ್ರಿ, 1 ಇರ್ತೈತಿ. ಆಮೇಲೆ ಇಲ್ಲಿ 6ರ ನಡುವ 6 ಮತ್ತ ಅದ್ರ ಕೆಳಗೆ ಏನು ಇರ್ಲಿಲ್ಲ ಅಂದ್ರ 1 ಇರ್ತೈತಿ. ಕರೆಕ್ಟ್. ಇಲ್ಲಿ ನೋಡ್ರಿ, ಇಲ್ಲಿ 5 ಭಾಗಲಬ್ಧ ಸಂಖ್ಯೆಗಳನ್ನ ಅವ್ರು ಕೇಳ್ಯಾರಲ್ಲ, ನಾವ್ ಅದಕ್ಕೊಂದು ಪ್ಲಸ್ ಮಾಡ್ಕೋಬೇಕು. ಒಂದು ಎಕ್ಸ್ಟ್ರಾ ಸಂಖ್ಯೆದಿಂದ ನಾವಿಲ್ಲಿ ಮ್ಯಾಲ ಕೆಳಗ ಕೂಡ ಗುಣಾಕಾರ ಮಾಡ್ಬೇಕು. ಈಗ 5 ಕೇಳ್ಯಾರಲ್ಲ, 6ರಿಂದ ಗುಣಿಸ್ಬೇಕು. 4 ಕೇಳಿದ್ರ 5ರಿಂದ ಗುಣಿಸ್ಬೇಕು. ಹೌದಾ? ಈಗ ನೋಡ್ರಿ, 6 ಡಿವೈಡೆಡ್ ಬೈ 6, 6 ಡಿವೈಡೆಡ್ ಬೈ 6. ಹೌದಾ? 6 5 30, 6 1 6. ಇದು 6 6 36, 6 1 6. ಹೌದಾ? ಸ್ವಲ್ಪ ನಿಮಗ್ ಕನ್ಫ್ಯೂಸ್ ಆಗೋಂಗಿರ್ತೈತಿ, ಸ್ವಲ್ಪ ಲಕ್ಷ ಕೊಟ್ಟ ಕೇಳ್ರಿ ಅಷ್ಟೇ. 6 ಇದನ್ನ ಏನ್ ಮಾಡ್ಬೇಕು, 30 ಡಿವೈಡೆಡ್ ಬೈ 6 ಆಯ್ತು, 36 ಡಿವೈಡೆಡ್ ಬೈ 6 ಆಯ್ತು. ಇದ್ರ ನಡು ನಾವು ಕಂಟಿನ್ಯೂ ನಂಬರ್ ಗಳನ್ನ ಬರ್ಕೊಂತ ಹೋಗ್ಬೇಕು. ಕರೆಕ್ಟ್. 31 ಡಿವೈಡೆಡ್ ಬೈ 6, 32 ಡಿವೈಡೆಡ್ ಬೈ 6, 33 ಡಿವೈಡೆಡ್ ಬೈ 6, 34, 35. ಹೌದಾ? ಈಗ ನಡಕ್ ನಮ್ಗೆ 5 ಸಂಖ್ಯೆಗಳು ಬಂದು ಇಲ್ಲಿ ಚೆಕ್ ಮಾಡ್ರಿ. 1 2 3 4 5. ಕರೆಕ್ಟ್. ಈ ರೀತಿ ನಾವು 2 ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಈಸಿಯಾಗಿ ಕಂಡು ಹಿಡಿಬಹುದು. ಕರೆಕ್ಟ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ಇನ್ನೊಂದು ಇದೇ ರೀತಿ ಇರೋದ. ಇನ್ನೊಂದು ಕೊಡ್ಲಿ. 3 ಮತ್ತು 4ರ ನಡುವಿನ
ನಡುವಿನ 7 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. 7 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಹೌದಾ? 3 ಮತ್ತು 4ರ ನಡುವಿನ 7 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಸ್ವಲ್ಪ ಟ್ರೈ ಮಾಡ್ರಿ ನೋಡೋಣ. ಸ್ವಲ್ಪ 1-2 ನಿಮಿಷ ವೇಟ್ ಮಾಡ್ತೇನೆ, ಮಾಡ್ರಿ ನೋಡೋಣ. 3 ಮತ್ತು 4ರ ನಡುವಿನ 7 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಮಾಡಿ. ಗೊತ್ತಾಗ್ಲಿಲ್ಲ ಅಂದ್ರೆ ನಾ ಮಾಡ್ತೀನಿ. ಹೌದಾ? 3 ಮತ್ತು 4ರ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಫಸ್ಟ್ ಏನ್ ಮಾಡ್ಬೇಕು? 3 ಮತ್ತು 4ರನ್ನ ಭಿನ್ನ ರಾಶಿ ಒಳಗ ಬರ್ಕೋರಿ. ಕರೆಕ್ಟ್? 3 ಮತ್ತು 4ರ ನಡುವಿನ 7 ಭಾಗಲಬ್ಧ ಸಂಖ್ಯೆಗಳು. ಈಗ ನಾ ಹೇಳ್ದಂಗ ನಿಮ್ಗ 3 ಡಿವೈಡೆಡ್ ಬೈ 1. ಯಾಕಂದ್ರ ಇಲ್ಲಿ ಏನು ಇರ್ಲಿಲ್ಲ ಅಂದ್ರೆ ನಮಗೆ ಎಷ್ಟು ಇರ್ತೈತಿ? 1 ಇರ್ತೈತಿ. ಕರೆಕ್ಟ್? ಇಲ್ಲಿ ನೋಡ್ರಿ, ಇಂಟು ಹೌದಾ? ಇದನ್ನ ಈ ಸೈಡ್ ಬರ್ಕೋರಿ. 4 ಡಿವೈಡೆಡ್ ಬೈ 1 ಇಂಟು ಹೌದಾ? ಈಗ ನಾನು ನಿಮಗೆ ಆಗಲೇ ಹಿಂದಿನ ಲೆಕ್ಕದೊಳಗೆ ಹೇಳಿದ್ದೆ, ಅಲ್ಲೇ 5 ಭಾಗಲಬ್ಧ ಸಂಖ್ಯೆಗಳನ್ನು ಕೇಳಿದಾಗ ನಾವು ಎಷ್ಟರಿಂದ ಗುಣಾಕಾರ ಮಾಡಿದ್ವಿ? 6ರಿಂದ ಗುಣಾಕಾರ ಮಾಡಿದ್ವಿ. ಬಟ್ ಇಲ್ಲಿ 7 ಕೇಳಿದಾರಲ್ಲ, ನಾವು ಎಷ್ಟರಿಂದ ಗುಣಾಕಾರ ಮಾಡ್ಬೇಕೀಗ? ಕರೆಕ್ಟ್, 8ರಿಂದ ಗುಣಾಕಾರ ಮಾಡ್ಬೇಕು. ಹೌದಾ? 8 ಡಿವೈಡೆಡ್ ಬೈ 8. ಮ್ಯಾಲ ಕೆಳಗ ಅಂಶ ಮತ್ತು ಛೇದಗಳಿಗೆ ನಾವು ಸೇಮ್ ಅದೇ ಸಂಖ್ಯೆಯಿಂದ ನಾವು ಗುಣಾಕಾರ ಮಾಡಬೇಕು. ಆಮೇಲೆ ಇಲ್ಲಿ ಸೇಮ್ ಹಂಗ 8 ಡಿವೈಡೆಡ್ ಬೈ 8. ಕರೆಕ್ಟ್? ಈಗ ನೀವು ಇದನ್ನ ಗುಣಾಕಾರ ಮಾಡಿ ಇಡ್ರಿ ನೋಡೋಣ. 8 ಮೂರ್ಲೆ ಎಷ್ಟು? 24. ಕರೆಕ್ಟ್? ಆಮೇಲೆ ಇದು 8 1 8. ಇಲ್ಲಿ 8 4 32 ಡಿವೈಡೆಡ್ ಬೈ 8 1 8. 8 4 32 ಡಿವೈಡೆಡ್ ಬೈ 8 ಬಂತು. ಕರೆಕ್ಟ್? ಇನ್ಮೇಲೆ ನಿಮಗ ಈಸಿ ಇದೆ. 24ರಿಂದ ನಾವು ಎಲ್ಲಿ ಮಟ್ಟ ಬರಿಬೇಕು ಹೇಳ್ರಿ? 32ರಿಂದ ಸಂಖ್ಯೆಗಳನ್ನ ಬರಿಬೇಕು. ಅವಾಗ ನಮಗ ನಡುವಿರುವಂತಹ 7 ಸಂಖ್ಯೆಗಳು ನಮಗ ಸಿಗ್ತಾವ. ನೋಡೋಣ ಸಿಗ್ತಾವಿಲ್ಲ ಅಂತ ಹೇಳಿ ಒಂದ್ಸಲ. ಹೌದಾ? 24 ಡಿವೈಡೆಡ್ ಬೈ 8 ಮೊದ್ಲ ಬಂದಿದೆ. ಹೌದಾ? 25 ಡಿವೈಡೆಡ್ ಬೈ 8, 26 ಡಿವೈಡೆಡ್ ಬೈ 8, 27, 28, 29, 30, 31, 32 ಡಿವೈಡೆಡ್ ಬೈ 8. ಕರೆಕ್ಟ್? 32 ಡಿವೈಡೆಡ್ ಬೈ 8. ಈಗ ನೋಡ್ರಿ 7 ಭಾಗಲಬ್ಧ ಸಂಖ್ಯೆಗಳು ಬಂದಾವೇನ್ ನೋಡೋಣ. 1 2 3 4 5 6 7. ಕರೆಕ್ಟ್? ಇವೆರಡು 3 ಮತ್ತು 4ರ ಸಂಖ್ಯೆ. ಇದ್ರ ನಡು ಕೇಳ್ಯಾರ ಅವ್ರು. ನಡುವಿನ 7 ಭಾಗಲಬ್ಧ ಸಂಖ್ಯೆಗಳು ಅಂತ ಕೇಳಿದಾರ. ಹೌದಾ? ಈಗ ನೋಡ್ರಿ ಇವು ಎಷ್ಟು 7 ಸಂಖ್ಯೆಗಳು ಬಂದ ಹೋದಿಲ್ಲ? ಚೆಕ್ ಮಾಡಿದ್ರಿ ಇಲ್ಲ? 1 2 3 4 5 6 7. ಕರೆಕ್ಟ್? ಈ ರೀತಿ ನಾವು 3 ಮತ್ತು 4ರ ನಡುವಿನ 7 ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿದೀವಿ. ಹೌದಾ? ನೋಡೋಣ ಈಗ ಅಭ್ಯಾಸ ನೋಡೋಣ. ಸ್ವಲ್ಪ ಬರ್ಕೊಂಡಿದ್ದೀರಾ ಅಂತ ಭಾವಿಸ್ತೇನೆ. ಬರ್ಕೊಲಿಲ್ಲ ಅಂದ್ರೆ ಬರ್ಕೋರಿ ಸ್ವಲ್ಪ. ನಿಮ್ ಹತ್ರ ಬುಕ್ ಇದ್ರೆ ಒಂದ್ಸಲ ಅಭ್ಯಾಸ 1.1 ಚೆಕ್ ಮಾಡೋಣಂತ. ಹೌದಾ? ಅಭ್ಯಾಸ 1.1. ಅಭ್ಯಾಸ 1.1. ಹೌದಾ? ಅದ್ರೊಳಗೆ 1ನೇ ಕ್ವಶನ್ ಏನಿದೆ ನೋಡ್ರಿ. 1ನೇ ಕ್ವಶನ್ ಏನಿದೆ ನೋಡ್ರಿ. 0 ಒಂದು ಭಾಗಲಬ್ಧ ಸಂಖ್ಯೆ. ನೀವು ಅದನ್ನು p/q ರೂಪದಲ್ಲಿ pq belongs to z, q is not equal to 0 ಬರೆಯಬಹುದೇ? ಹೌದಾ? 1ನೇ ಕ್ವಶನ್ ಏನಿದೆ ನಮಗ? 0 ಒಂದು ಭಾಗಲಬ್ಧ
ಸಂಖ್ಯೆಯೇ ಅಂತ ಇದೆ. ಹೌದಾ? 0 ಅಂದ್ರ ಈಗ ನೋಡ್ರಿ ಅಭ್ಯಾಸ ಅಭ್ಯಾಸ 1.1 ಅಂತ ಇದೆ. ಹೌದಾ? ಈಗ ನೋಡ್ರಿ ಅಭ್ಯಾಸ ಇಲ್ಲಿ 1ನೇ ಕ್ವಶನ್ ಏನಿದೆ ನಮಗ 0 ಲಬ್ಧ ಸಂಖ್ಯೆನಾ ಅಂತ ಕೇಳ್ತಾ ಇದ್ದಾರೆ ಅವರು. 0 ನೋಡ್ರಿ ಇಲ್ಲಿ ನಾವ್ ಇದನ್ನ 0 ಡಿವೈಡೆಡ್ ಬೈ 1 ಅಂತ ಬರೀಬಹುದಾ? ಹೌದಾ? ಯಾವುದೇ ಸಂಖ್ಯೆ ಇರ್ಲಿಲ್ಲ ಅಂದ್ರೆ ನಾವು 0 ಅದ್ರ ಕೆಳಗ್ 1 ಅಂತೂ ಬರಿತೇವಿ. ಭಾಗಲಬ್ಧ ಸಂಖ್ಯೆಯ ರೂಲ್ಸ್ ಏನಿದೆ ನಮ್ದು P/Q ರೂಪದಲ್ಲಿ ಅಂದ್ರ ಭಿನ್ನ ರಾಶಿ ರೂಪ ಒಳಗ್ ಬರ್ಯಾಕ್ ಬಂದ್ರ ಅದು ಭಾಗಲಬ್ಧ ಸಂಖ್ಯೆ. ಹಂಗಾರಿದು 0 ನಮಗೇನಾಯ್ತು ಭಾಗಲಬ್ಧ ಸಂಖ್ಯೆ ಹೌದು ಅಂತ ಬರಿಬೇಕು. ಕರೆಕ್ಟ್? 0 ಭಾಗಲಬ್ಧ ಸಂಖ್ಯೆ ಹೌದು. ಭಾಗಲಬ್ಧ ಸಂಖ್ಯೆ ಹೌದು. ಕರೆಕ್ಟ್? ಅದನ್ನ ನಾವು P/Q ರೂಪದೊಳಗ ಬರಿಬಹುದು ಅಂತ ಕರೆಕ್ಟ್ ಇದೆ. ಹೌದಾ? ನೆಕ್ಸ್ಟ್ 2ನೇ ಕ್ವಶನ್ ಇದೆ ನೋಡ್ರಿ. 2ನೇ ಕ್ವಶನ್ ಆಲ್ರೆಡಿ ನೀವು ಈಗರ ಮಾಡಿರಿ. 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. 3 ಮತ್ತು 4ರ 6 ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತೈತಿ. ಅದನ್ನ ನೀವ ಮಾಡ್ರಿ. ಯಾಕಂದ್ರೆ ಈಗ ಆಲ್ರೆಡಿ ನಾನು ಅದನ್ನ ಎಕ್ಸಾಂಪಲ್ ಒಳಗೆ ಒಂದ್ಸಲ ತೋರ್ಸೇನಿ, ಬಟ್ ನೀವ ಅದನ್ನ ಮಾಡ್ರಿ. ಕರೆಕ್ಟ್? ಈಗ 3ನೇ ಪ್ರಾಬ್ಲಮ್ ಅನ್ನು ಚೆಕ್ ಮಾಡೋಣ. ಇದನ್ನ ರಬ್ ಮಾಡ್ಬೋದಾ? ಎರಡನೇದ್ದು ನೀವ ಮಾಡ್ರಿ. 3ನೇದ್ದು ಕರೆಕ್ಟ್. 3ನೇದ್ದು ಏನಿದೆ ನೋಡ್ರಿ 3/5 ಮತ್ತು 4/5 ಇವುಗಳ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂದಾರ. ಹೌದಾ? 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರ ಅವ್ರು. ಹೌದಾ? 5 ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಐದು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿದಾರೆ. ಹೌದಾ? ಈಗ ಒಂದ್ಸಲ ಚೆಕ್ ಮಾಡೋಣ. ಈಗ ನಾನು ನಿಮ್ಗೆ ಆಗಲೇ ಹೇಳಿದೆ ಇಲ್ಲೇ 3/5 ಬರೀರಿ. ಅಲ್ಲೇ ಏನು ಇರ್ಲಿಲ್ಲ 1 ಬರ್ದಿದ್ರಿ. ಬಟ್ ಇಲ್ಲಿ ಏನಾಗಿದೆ 5 ಅಂತ ಅವ್ರ ಕೊಟ್ಟಿದಾರ ನಮಗ್. ಹೌದಾ? ಇಲ್ಲಿ ಏನ್ ಮಾಡ್ರಿ 4/5 ಬರೀರಿ. 4/5 ಆಯ್ತು. ಇಲ್ಲಿ ನಿಮಗ 5 ಭಾಗಲಬ್ಧ ಸಂಖ್ಯೆಗಳು ಅಂದ್ರ ನಾವ್ ಎಷ್ಟರಿಂದ ಗುಣಾಕಾರ ಮಾಡ್ಬೇಕೀಗ? ಕರೆಕ್ಟ್, 6ರಿಂದ ಗುಣಾಕಾರ ಮಾಡ್ಬೇಕು. ಒಂದು ಸಂಖ್ಯೆಯಿಂದ ಜಾಸ್ತಿ ತಗೊಂಡು ನಾವೇನ್ ಮಾಡ್ಬೇಕೀಗ? ಗುಣಾಕಾರ ಮಾಡ್ಬೇಕು. ಇಲ್ಲೇ 6 × 6 ಕರೆಕ್ಟ್. ಇಲ್ಲೇ ಸೇಮ್ ಇಲ್ಲಿ ಹಂಗ 6 × 6. ಹೌದಾ? ಈಗ ಇದನ್ನ ಗುಣಾಕಾರ ಮಾಡಿಡ್ರಿ. 6 3 ಎಷ್ಟು ನೋಡ್ರಿ 18. ಹೌದಾ? 6 5 30. ಕರೆಕ್ಟ್. 6 3 18, 6 5 30. ಇಲ್ಲೇ 6 4 24, 5 6 30. ಕರೆಕ್ಟ್. 5 6 30. ಈಗ ನಿಮ್ಗೆ ಸೇಮ್ ಪ್ರೊಸೆಸ್ ಅಂತೂ ಗೊತ್ತೈತಿ. 18ರಿಂದ 24ರವರೆಗೆ ನಾವು ಸೀರಿಯಲ್ ಸಂಖ್ಯೆಗಳನ್ನ ಬರ್ಕೊಂತ ಹೋಗ್ಬೇಕು. ಬರೀಲಿ 18 ಡಿವೈಡೆಡ್ ಬೈ 30, 19 ಡಿವೈಡೆಡ್ ಬೈ 30, 20 ಡಿವೈಡೆಡ್ ಬೈ 30, 21, 22, 23, 24. ಕರೆಕ್ಟ್. 21, 22, 23, 24. ಇಲ್ಲಿ ಕೆಳಗ 30, 30, 30, ಇದು 30. ಹೌದಾ? ನೋಡ್ರಿ, ಚೆಕ್ ಮಾಡ್ರಿ. ಅವ್ರು ಕೇಳಿದಂತಹ ನಡುವು ನಮಗ 5 ಭಾಗಲಬ್ಧ ಸಂಖ್ಯೆಗಳು ಬಂದುವ ಇಲ್ಲ ಒಂದ್ಸಲ ಚೆಕ್ ಮಾಡ್ರಿ. 5 ಭಾಗಲಬ್ಧ ಸಂಖ್ಯೆಗಳನ್ನ ಅವರು ಕೇಳಿದಾರು. ಇಲ್ಲಿ ನೋಡ್ರಿ 1 2 3 4 5. ಕರೆಕ್ಟ್. 5 ಭಾಗಲಬ್ಧ ಸಂಖ್ಯೆಗಳು ಬಂದು ನಮಗ. ಕರೆಕ್ಟ್. ಇದು ನಿಮ್ಗ ಲೆಕ್ಕ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಹೌದಾ? ಇಲ್ಲೇ ಏನಿಲ್ಲ, 5 ಭಾಗಲಬ್ಧ ಸಂಖ್ಯೆಗಳು ಅವ್ರು ಎಷ್ಟು ಕೇಳಿದಾರಲ್ಲ ಅದಕ್ಕಿಂತ ಒಂದು ಪ್ಲಸ್ ಮಾಡಿ ನಾವೇನ್ ಮಾಡ್ಬೇಕಿಲ್ಲೇ
ಆರರಿಂದ ಗುಣಾಕಾರ ಮಾಡಬೇಕು. ಇಲ್ಲೇ ಆರರಿಂದ ಅಂದ್ರ ಆರರಿಂದ ಮೇಲೆ ಕೆಳಗೆ ಅಂದ್ರ ಅಂಶ ಮತ್ತು ಛೇದಗಳಿಗೆ ನಾವು ಅದೇ ಸಂಖ್ಯೆಯಿಂದ ಗುಣಾಕಾರ ಮಾಡಬೇಕು. 6 ಮೂರ್ಲೆ 18, 6 ಐದ್ಲೆ 30. ಅದೇ ಸೇಮ್ ಸಂಖ್ಯೆನ ಈ ಸಂಖ್ಯೆಗೂ ನಾವು ಗುಣಾಕಾರ ಮಾಡಬೇಕು. ಇಲ್ಲೇ 4/5 ಇದೆಯಲ್ಲ ಅದನ್ನ 6ರಿಂದ ಗುಣಾಕಾರ ಮಾಡಬೇಕು. 6 4ಲೆ 24, 6 5ಲೆ 30. ಕರೆಕ್ಟ್. ಸೇಮ್ ಇಲ್ಲಿ ಏನಾಯ್ತು 18/30, 19/30. ಇಲ್ಲಿಂದ ನಾವು ಸೀರಿಯಲ್ ವೈಸ್ ಬರ್ದಿವಿ ಅಂದ್ರ ಇಲ್ಲಿ ನಡು ನಮಗೆಷ್ಟು ಅವ್ರು ಕೇಳಿದಂತ 5 ಭಾಗಲಬ್ಧ ಸಂಖ್ಯೆಗಳು ನಮಗ ಸಿಗ್ತಾವು. ಕರೆಕ್ಟ್. ನೆಕ್ಸ್ಟ್ ಏನಿದೆ ನೋಡೋಣ ಬರ್ರಿ. ಇಲ್ಲಿ ಸರಿ ತಪ್ಪು ಏನ ಇದೆ, ಹೌದಾ? ನೋಡ್ರಿ ಇಲ್ಲಿ ನಂಬರ್ 4, ಹೌದಾ? ಏನಿದೆ ನೋಡ್ರಿ, ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂಬುದನ್ನು ಕಾರಣ ಸಹಿತ ತಿಳಿಸಿ. ಹೌದಾ? ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ನೋಡ್ರಿ ಆ ಹೇಳಿಕೆ ಕರೆಕ್ಟ್ ಇದೆಯಾ ತಪ್ಪಿದೆಯಾ ನೋಡ್ರಿ, ಚೆಕ್ ಮಾಡ್ರಿ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಇದು ಆನ್ಸರು ಸರಿ ಇದೆ. ಹೌದಾ? ಸರಿ ಅಂತ ಇದೆ. ಯಾಕೆ ಸರಿ ಅಂತ ನಾವು ಕಾರಣನೂ ಹೇಳ್ಬೇಕು ಅವ್ರಿಗೆ. ಹೌದಾ? ಬರೇ ಸರಿ ಅಂದ್ರ ಅಷ್ಟ ಅಲ್ಲ. ಕರೆಕ್ಟ್. ಸರಿ ಯಾಕಂದ್ರ ಈಗ ನೋಡ್ರಿ ಪೂರ್ಣ ಸಂಖ್ಯೆಗಳು ನಮಗೆ ಎಲ್ಲಿಂದ ಸ್ಟಾರ್ಟ್ ಆಗ್ತಾವ ಹೇಳ್ರಿ? 0, 1, 2, 3ರಿಂದ ಸ್ಟಾರ್ಟ್ ಆಗ್ತಾವು ಪೂರ್ಣ ಸಂಖ್ಯೆಗಳು. ಹೌದಾ? ಪೂರ್ಣ ಸಂಖ್ಯೆಗಳು. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಗಳು ನಮಗೆ ಎಲ್ಲಿಂದ ಸ್ಟಾರ್ಟ್ ಆಕ್ಕವು? 1ರಿಂದ ಸ್ಟಾರ್ಟ್ ಆಗ್ತಾವು. ಅಂದ್ರ ಈ ಪೂರ್ಣ ಸಂಖ್ಯೆಗಳೊಳಗ ನಮಗ ಯಾವ ಸ್ವಾಭಾವಿಕ ಸಂಖ್ಯೆಗಳನ್ನು ಅದಾವು ಅಂದಾಗ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯನ್ನು ನಮಗ ಪೂರ್ಣ ಸಂಖ್ಯೆ ಆಕತ್ತೆ ಅನ್ನೋದು ಈ ಹೇಳಿಕೆ ನಾವು ಸರಿ ಇದೆ ಅಂತ ಹೇಳ್ಬೋದು. ಕರೆಕ್ಟ್. ನೆಕ್ಸ್ಟ್ ಎರಡನೇದ್ದು ಏನಿದೆ ನೋಡ್ರಿ ಹೇಳಿಕೆ? ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ. ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ. ಪೂರ್ಣಾಂಕಗಳು ಅಂದ್ರೆ ಏನಿದೆ ನಮಗ್ ಕಾನ್ಸೆಪ್ಟು? ಈ 0ದಿಂದ ಹಿಂದ್ ಬರ್ತಾವು ಅಂದ್ರ ಮೈನಸ್ ವ್ಯಾಲ್ಯೂಗಳು ಅದ್ರಾಗ ಸೇರ್ಕೊಂಡಿರ್ತಾವು ಪೂರ್ಣಾಂಕಗಳು ಒಳಗ. ಹೌದಾ? ನಮಗ ಪೂರ್ಣ ಸಂಖ್ಯೆಗಳು ಇರುವುದು 0ದಿಂದ ಸ್ಟಾರ್ಟ್ ಆಗ್ತಾವು. ಅಂದ್ರ ಪೂರ್ಣಾಂಕಗಳನ್ನ ಪೂರ್ಣ ಸಂಖ್ಯೆಗಳು ಅದಾವು ಅಂತ ಅವ್ರು ಹೇಳ್ತಾ ಇದಾರ. ಅಂದ್ರ ಈ ಹೇಳಿಕೆ ನಮಗೇನಾಯ್ತು? ತಪ್ಪು. ಹೌದಾ? ತಪ್ಪು. ಈ ಹೇಳಿಕೆ ತಪ್ಪು. ಯಾಕಂದ್ರ ಎಲ್ಲಾ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳು ಅಲ್ಲ. ಕರೆಕ್ಟ್. ಎಲ್ಲಾ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳು ಅಲ್ಲ. ಪೂರ್ಣ ಸಂಖ್ಯೆಗಳು ಅಲ್ಲ. ಪೂರ್ಣ ಸಂಖ್ಯೆಗಳು ಅಲ್ಲ. ಕರೆಕ್ಟ್. ಈ ಹೇಳಿಕೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಹೌದಾ? ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಇದನ್ನ ರಬ್ ಮಾಡ್ಬೋದು. ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಇದು ನಿಮ್ಗೆ ಅರ್ಥ ಆಗಿರ್ಬೋದು ಅನ್ಕೋತೀನಿ. ಈ ಹೇಳಿಕೆ ಕೂಡ ನಮಗ ತಪ್ಪಕ್ಕೇತಿ. ಹೌದಾ? ತಪ್ಪು. ಯಾಕಂದ್ರ ಭಾಗಲಬ್ಧ ಸಂಖ್ಯೆಗಳೊಳಗ ನಮಗ ಈಗ -1/2 ಇರ್ತೈತಿ, -3/4 ಇರ್ತೈತಿ. ಇವು ಒಂದು ನಮಗ ಭಾಗಲಬ್ಧ ಸಂಖ್ಯೆಗಳನ್ನ. ಆದ್ರ ಇವು ಮೈನಸ್ ವ್ಯಾಲ್ಯೂ ಒಳಗಿರ್ತಾವು. ಬಟ್ ನಮಗ ಪೂರ್ಣ ಸಂಖ್ಯೆಗಳೊಳಗ ಯಾವ ಮೈನಸ್ ವ್ಯಾಲ್ಯೂಗಳು ಇಲ್ಲ. ಸೊ ಅದಕ್ಕ ಈ ಹೇಳಿಕೆ ತಪ್ಪಾಗಿದೆ. ಅಂದ್ರ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಪೂರ್ಣ ಸಂಖ್ಯೆ ಆಗಕ್ ಸಾಧ್ಯ ಇಲ್ಲ. ಯಾಕಂದ್ರ ಅದ್ರಾಗ ಮೈನಸ್ ವ್ಯಾಲ್ಯೂಗಳು ಇರ್ತಾವು. ಕರೆಕ್ಟ್.
ಇದು ಇಲ್ಲಿಗೆ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡೇನಿ. ಇಲ್ಲಿಗೆ ಅಭ್ಯಾಸ 1.1 ಮುಕ್ತಾಯ ಆಯ್ತು. ಇದ್ರ ನೆಕ್ಸ್ಟ್ ಇನ್ನ ಅಭಾಗಲಬ್ಧ ಸಂಖ್ಯೆಗಳನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಹೇಳ್ಕೊಡ್ತೇನೆ. ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳ್ರಿ ನಂಗೆ. ಎಲ್ಲಾ ಪ್ರಾಬ್ಲಮ್ಸು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದ್ರ ಮುಂದಿನ ಕ್ಲಾಸನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡೋಣಂತ. ಥ್ಯಾಂಕ್ ಯು.